ಸರಿ, ಹಾಗಾದ್ರೆ ಮುಂದಿನ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ನಿಶ್ಚಿತಾರ್ಥನ ಏರ್ಪಡಿಸಿ ಮದುವೆನ ಯಾವಾಗ ಮಾಡಬೇಕು ಏನು ಅಂತ ಲಗ್ನ ಕಟ್ಸ್ಬಿಡೋಣ. ಖಂಡಿತವಾಗ್ಲು ನಿಮ್ಮನೆ ಮಹಾಲಕ್ಷ್ಮಿನ ನಮ್ಮನೆ ಕಳಿಸ್ತಾ ಇದ್ದೀರಾ. ಯಾವ ದಿನ ಚೆನ್ನಾಗಿದೆ ಅಂತ ನೀವು ಹೇಳ್ತಿರೋ ಅವತ್ತಿನ ದಿನನೇ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ. ಏನಪ್ಪ ಸುಶಾಂತ್? ನನಗೆ ನೀವಿಬ್ರು ತುಂಬಾ ಬೇಕಾಗಿರೋರು. ಬೇಕಾದವ್ರಿಗೆ ಬೇಕಾಗಿರೋರು ಸಿಕ್ಕಿದ ಮೇಲೆ ಇನ್ ತಡ ಯಾಕೆ? ವೀರಣ್ಣ ಅವ್ರು ಹೇಳಿದಾಗೆ ಒಂದೊಳ್ಳೆ ನಿಶ್ಚಿತಾರ್ಥ ಡೇಟ್ನ ಫಿಕ್ಸ್ ಮಾಡಿ ಎಲ್ರಿಗೂ ಇನ್ಫಾರ್ಮ್ ಮಾಡಿ. ಒಳ್ಳೆ ಕಾರ್ಯನ ತುಂಬಾ ಮುಂದೆ ಹಾಕ್ಬಾರ್ದು. ಅದು ಅಲ್ಲದೆ ನಿಮ್ಗೆ ಆಪರೇಷನ್ ಬೇರೆ ಆಗಿದೆ, ಹುಷಾರಿಲ್ಲ. ಆದಷ್ಟು ಬೇಗ ಎಂಗೇಜ್ಮೆಂಟ್ ಆದ್ರೆ ನಿಮ್ಗೂ ಸಂತೋಷ ಆಗತ್ತಲ್ವಾ? ನಿಜ ಕಣಮ್ಮ, ನೀನ್ ಹೇಳ್ತಾ ಇರೋದು ನಿಜ. ಬಾ ಅರ್ಚನಾ, ಹೋಗು ಕಂದ. ದಂತದ ಬೊಂಬೆ ಇದ್ದಾಗಿದೀಯ. ನಮ್ಮನೆ ಮಹಾಲಕ್ಷ್ಮಿ ನೀನು. ನಮ್ಮನೆಗೆ ನೀನ್ ಕಾಲಿಡ್ತಿದ್ ಹಾಗೆ ನನ್ ಮಗನ್ ಭವಿಷ್ಯನೇ ಬದಲಾಗತ್ತೆ. ಆ ನಂಬಿಕೆ ನನ್ಗಿದೆ. ನಾವಿನ್ ಹೋಗ್ ಬರ್ತೀವಿ ಬಿಕ್ರೆ. ಬರ್ತೀವಿ. ಬರ್ತೀನಮ್ಮ. ಹೋಗ್ಬರ್ತೀವಿ ಸರ್. ಬಾಯ್. ಬನ್ನಿ. ಬಾಯ್. ಪ್ರೀತಿ ಜೇನು ತಂದೋಳು, ಎಲ್ರನ್ನೊಂದು ಮಾಡ್ದೋಳು, ಕೋಟೆ ಕಟ್ಟಿ ನಿಂತೋಳಿ ರಾಣಿ ಜೇನು. ಕಷ್ಟ ಎಷ್ಟೇ ಬಂದರು, ನೋವು ನೂರು ಆದರೂ, ನಂದ ದೀಪ ಹಚ್ಚಿದ ತಾಯಿ ಬೇರು. ಜೀವ ಮಿಡಿದ ರಾಗದ ಶ್ರುತಿವಳು, ಸಹನೆಯೇ ಕಡೆದ ಶಾಂತಿಯ ಶಿಲೆಯವಳು. ಶಾಂತಿ ಕೊಡಿ, ತಗೋ. ಚಿನ್ನು, ಏನ್ ಚಿನ್ನು ಇದು? ಎಲ್ಲ ತನಗ್ ತಾನೇ ನಡ್ಕೊಂಡು ಹೋಗ್ತಿದೆ. ನನ್ ಕೈಯಲ್ಲೇನೋ ಮಾಡಕ್ಕೆ ಆಗ್ಲಿಲ್ಲ. ಇಷ್ಟೇನಾ ಚಿನ್ನು ಒಂದ್ ಹೆಣ್ಣಿನ ಜೀವನ? ಅವಳಿಗೆ ಅವಳ ಆಸೆ ಪ್ರಕಾರ ನಡ್ಕೊಳ್ಳೋಂತ ಬದುಕೋ ಸ್ವಾತಂತ್ರ್ಯನೇ ಇಲ್ವಾ? ನಾನೇನ್ ಮಾಡ್ಲಿ ಚಿನ್ನು? ಈ ಕಡೆ ಸತ್ಯ ಹೇಳೋಣ ಅಂದ್ರೆ ಅಣ್ಣಂಗೆ ಆರೋಗ್ಯದ ಸಮಸ್ಯೆ, ಇನ್ನೊಂದ್ ಕಡೆ ನನ್ ಮಗ ರಾಘವ್ನ ಬಿಟ್ಟಿರಕ್ಕಾಗ್ತಿಲ್ಲ. ನನ್ ಕೈಯಲ್ಲಿ ಸತ್ಯನೂ ಹೇಳಕ್ಕಾಗ್ತಿಲ್ಲ, ಸುಳ್ಳಿನ ಜೀವನ ನಡ್ಸಕ್ಕೂ ಆಗ್ತಿಲ್ಲ. ಅಣ್ಣ ನೋಡಿದ್ರೆ ಮದ್ವೆ ಅನ್ನೋ ಸಂಭ್ರಮದಲ್ಲಿ ತೇಲಾಡ್ತಿದ್ದಾನೆ. ಇನ್ನೇನ್ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡ್ಬಿಡ್ತಾನೆ. ಚಿನ್ನು, ಹೇಳು ಚಿನ್ನು, ಏನಾದ್ರೂ ಹೇಳು ಚಿನ್ನು, ನಾನೇನ್ ಮಾಡ್ಲಿ ಈಗ? ಅದು ನೋಡಿ ಶಾಂತಿ, ನೀನು ಈ ಥರ ಆಳ್ತಾ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಶಾಂತಿ. ದಯವಿಟ್ಟು ನೊಂದ್ಕೋಬೇಡ. ನಿಧಾನವಾಗಿ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ನೀನೇ ನನಗೆ ಹೇಳ್ತಾ ಇದ್ದಲ್ವಾ ಶಾಂತಿ? ಏನ್ ಪರಿಹಾರ? ಏನ್ ಪರಿಹಾರ ಹೇಳು? ಅಣ್ಣ ಗಂಡಿನ ಕಡೆಯವ್ರ ಹತ್ರ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ತಾನೆ. ಎಂಗೇಜ್ಮೆಂಟ್ಗೆ ಡೇಟ್ ಫಿಕ್ಸ್ ಆದ್ರೆ ಅಷ್ಟೇ, ಮುಗಿತು ಕತೆ. ಏನು ಮಾಡಕ್ಕಾಗಲ್ಲ ನಮ್ ಕೈಲಿ. ನಿಶ್ಚಿತಾರ್ಥಕ್ಕೇನು ಬೇಕಾದಷ್ಟು ದಿನ ಇದೆ. ನಿನ್ ಜೊತೆ ನಾನಿದ್ದೀನಿ. ಸೀತಾದೇವಿ ಪಕ್ಕದಲ್ಲಿ ಹನುಮಂತ ಇದ್ದಂಗೆ. ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ಕೊನೆಗೆ ಆ ಹುಡುಗನೇ ಸರಿಲ್ವೋ ಅಥವಾ ಏನೋ ಒಂದು ಮಾಡಿ ಈ ಮದ್ವೆ ನಡೀತಿರೋ ತರ ನಾನು ಮಾಡ್ತೀನಿ. ಏನೇನು ಮಾತಾಡ್ಬೇಡ, ಹೋಗ್ ಸುಮ್ನೆ. ಇದೇ ತರನೇ ಕಾರಣ ಹೇಳ್ದೆ. ಅವ್ರು ನನ್ನನ್ನ ನೋಡಕ್ ಬರಲ್ಲ ಅಂತಂದೆ. ಈಗ ನಡೀತಾ? ಎಲ್ಲ ಮುಗ್ದೋಯ್ತು ತಾನೆ.
ಡೈಲಾಗ್ ಹೊಡಿ ಅಂದ್ರೆ ಚೆನ್ನಾಗ್ ಹೊಡಿತ್ಯಾ. ಏ, ಆ ಹುಡ್ಗನ್ ನೋಡಿದ್ಯೇನೋ, ಪಾಪದ ತರ ಕಾಣಿಸ್ತಾನೆ. ಎಲ್ಲದ್ರಲ್ಲೂ ಒಳ್ಳೆಯವನ್ ತರ ಇದಾನವನು. ಗುಣದಲ್ಲಿ ಒಳ್ಳೆಯವನು, ಬುದ್ಧಿವಂತಿಕೆಲ್ ಒಳ್ಳೆಯವನು, ನೋಡೋ ನೋಟದಲ್ಲೂ ಒಳ್ಳೆಯವನೇ. ಹಾಗಿದ್ಮೇಲೆ ಏನಂತ ಹೇಳಕ್ಕಾಗತ್ತೆ ನಮ್ ಕೈಯಲ್ಲಿ? ನೀನೇನಾದ್ರೂ ಹೇಳಿ ಅಣ್ಣನ ಹತ್ರ ಸಿಕ್ಕಾಕೊಂಡೆ ಅಂತನ್ಕೋ, ಅಷ್ಟೇ, ನಿನ್ ಕತೆ ಮುಗೀತು. ಸಿಗ್ದಾಗ್ತಾನೆ ನಿನ್ನ. ನೋಡು ಶಾಂತಿ, ಈ ಭೂಮಿ ಮೇಲಿರೋರೆಲ್ಲರೂ ದೇವ್ರ? ಮನುಷ್ಯರೇ ಅಲ್ವಾ ಎಲ್ರು? ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ಅಲ್ವಾ? ಆ ಹುಡುಗನ ವೀಕ್ನೆಸ್ ಏನೋ ಅಂತ ಕಂಡು ಹಿಡಿಬೇಕು. ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕಂಡು ಹಿಡಿತೀನಿ. ಅದೇನಾದ್ರೂ ಗೊತ್ತಾಗ್ಬೇಕು. ಆ ಸುಮಂತ್ನೇ ಇಟ್ಕೊಂಡು ಈ ಮದ್ವೆ ನಿಂತೋಗೋ ಥರ ನಾನ್ ಮಾಡ್ತೀನಿ. ನೋಡು ಶಾಂತಿ, ನೀನೇನು ಚಿಂತೆ ಮಾಡ್ಬೇಡ, ಇದಕ್ಕೇನಾದ್ರೂ ಒಂದು ದಾರಿ ಕಂಡು ಹಿಡಿತೀನಿ. ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಅದ್ಯಾವ ದಾರಿ ಇದೆಯೋ ಏನೋ. ನೀನೇನ್ ದಾರಿ ಕಂಡು ಹಿಡಿತ್ಯಾ? ಅದೆಲ್ಲ ಈಗಲೇ ಹೇಳೋದಕ್ಕಾಗಲ್ಲ ಶಾಂತಿ. ನೋಡು, ಕೆಲವೊಂದನ್ನ ಯಾರಿಗೂ ಹೇಳದೇ ಇದ್ದಾಗೆ ಮಾಡಬೇಕು. ನಾವು ತಗೊಳ್ಳೋ ರೂಟು ಕೆಲವೊಮ್ಮೆ ಸರಿಯಾಗೇ ಇರುತ್ತೆ, ಇನ್ನು ಕೆಲವೊಮ್ಮೆ ತಪ್ಪಾಗೂ ಇರ್ಬೋದು. ಹಾ, ತಪ್ಪಾಗಿರೋ ರೂಟು ಅಂದ್ರೆ? ನೋಡು ಶಾಂತಿ, ತಪ್ಪಾಗಿರೋ ದಾರಿ ಅಂದ್ರೆ ಅವ್ರಿಗೆ ತೊಂದರೆ ಕೊಡೋ ಹಾಗೆ ಏನೂ ಇರಲ್ಲ. ಒಟ್ಟಿನಲ್ಲಿ ಈ ಸಮಸ್ಯೆಯಿಂದ ನೀನು ಹೊರಗೆ ಬರಬೇಕು, ಹಾಗೆ ಮಾಡ್ತೀನಿ ಅಷ್ಟೇ. ಶಂಕರು, ಯಜಮಾನ್ರೆ, ಅದೇ ಅಮ್ಮವ್ರಿಗೆ ಜ್ಯೂಸ್ ಕೊಡ್ತಾ ಇದ್ದೆ, ಬೇಡ ಅಂತ ಹೇಳಿ. ಮತ್ತೆ ಹೆಂಗ್ ಕುಡಿತಾನೆ? ಖುಷಿ ಹುಡುಗ ಅಷ್ಟು ಚೆನ್ನಾಗಿಲ್ವಾ? ಹಾ. ಹುಡುಗ ಹೆಂಗಿದಾನೆ? ತುಂಬಾ ಚೆನ್ನಾಗಿದ್ದಾನೆ. ಮತ್ತೆ ಯಾರು ನೋಡಿರೋದು? ನಾವು ನೋಡಿರೋ ಹುಡುಗ ಅಲ್ವಾ? ಚೆನ್ನಾಗಿಲ್ದೇ ಇರ್ತಾನ? ಅಚ್ಚು, ನಾವಿಬ್ರು ಆ ಹುಡುಗನ್ ನೋಡಿ ಮಾತಾಡ್ಸಿದಾಗ ನಮಗ್ ತುಂಬಾ ಇಷ್ಟ ಆಗೋಗಿದ್ದ. ಆದ್ರೆ ಇವತ್ತು ಅವನು ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗೋದ. ಯಾಕ್ ಗೊತ್ತಾ? ಎಲ್ರೂ ನಿನ್ನನ್ನ ಅವನ ಜೊತೆ ಮಾತಾಡಕ್ ಹೋಗುಂತ ಕಳಿಸ್ದಾಗ ನೀನು ಹೋಗಕ್ ಮುಜುಗರ ಪಟ್ಕೊಂಡೆ. ಆ ಪರಿಸ್ಥಿತಿನ ಆ ಹುಡುಗ ಅರ್ಥ ಮಾಡ್ಕೊಂಡು, ಬೇಡ ಬಿಡಿ, ಇನ್ನೊಂದಿನ ಮಾತಾಡಿದ್ರಾಯ್ತು, ಅಥವಾ ಅಷ್ಟೊಂದು ಅವಶ್ಯಕತೆ ಇದ್ರೆ ಫೋನಲ್ಲೇ ಮಾತಾಡಿದ್ರಾಯ್ತು ಅಂತ ಹೇಳದ್ನಲ್ಲ, ಅದು ತುಂಬಾ ಇಷ್ಟ ಆಗೋಯ್ತು. ಒಂದ್ ಹೆಣ್ಣಿನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವಳ ಭಾವನೆಗೆ ತಕ್ಕನಾಗಿ ನಡ್ಕೋತಾನಲ್ಲ, ಅಂಥ ಹುಡುಗ ಸಿಗೋದು ತುಂಬಾ ಅಪರೂಪ. ನಿಜವಾಗ್ಲೂ ನೀನ್ ಪುಣ್ಯ ಮಾಡಿದ್ದೆ ಅಚ್ಚು. ಶ್ರೀಮತಿ ಅವರೇ, ನಿಮ್ಗ ಪುಣ್ಯ ಇಲ್ವಾ? ನಿಮ್ಗ ಆತರ ವರ ಸಿಕ್ಕಿಲ್ವಾ? ಸಿಕ್ಕಿದ್ದಾರೆ. ಅದನ್ನ ಕಟ್ಕೊಂಡವ್ರು ಹೇಳ್ಬೇಕು, ನೀವಲ್ಲ. ಇರ್ಲಿ, ನಾವ್ ಆಮೇಲೆ ಮಾತಾಡೋಣ. ಇನ್ ಸ್ವಲ್ಪ ದಿನದಲ್ಲೇ ನಿಶ್ಚಿತಾರ್ಥ ಇದೆ, ತುಂಬಾ ಕೆಲಸಗಳಿದೆ, ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಬೇಕು. ಅದಕ್ಕೆ ಅಣ್ಣ, ನೀನ್ ನೋಡ್ಬೇಕು, ಇನ್ನೂ ತುಂಬಾ ಕೆಲ್ಸಗಳು ಮಾಡೋದಿದೆ. ಹೋಗು, ಇವತ್ ಮಾಡಿದ್ದೆಲ್ಲ ಸಾಕು, ಡ್ರೆಸ್ ತಗೋ. ಆ ತರ ಎಲ್ಲ ಏನೂ ಇಲ್ಲ ಕಣಮ್ಮ. ನಾನೊಬ್ನೇನ ಮಾಡ್ತೀನಿ, ನನ್ ಜೊತೆಲಿ ನೋಡು ಭೀಮಾ ಇದ್ದಾನೆ. ನಾನು ಹಿಂಗಂದ್ರೆ ಸಾಕೆಲ್ಲ ಕೆಲಸ ಅವನೇ ಮಾಡ್ಬಿಡ್ತಾನೆ. ನನಗೆ ಕಾಯಿಲೆ ಗುಣ ಆಗ್ಬಿಡತ್ ಕಣಮ್ಮ. ನನಗೆ ಕಾಯಿಲೆ ಪೂರ್ತಿ ಗುಣ ಆಗೋದು ಯಾವಾಗ ಗೊತ್ತಾ? ನನ್ನ ತಂಗಿ ಮದುವೆ ದಿವಸ. ಅದೇ ನನಗೆ ಪರ್ಮನೆಂಟ್ ಔಷಧಿ. ನೋಡಿಗ್ಲೇ ನೋಡು, ಖುಷಿಯಲ್ಲಿ ಒಂದು 10 ವರ್ಷ ಚಿಕ್ಕವನಾಗ್ಬಿಟ್ಟೆ ನಾನು ಅಲ್ವಾ?